ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನರ ಮೇಲೆ ದಿನನಿತ್ಯ ಬಳಕೆ ಮಾಡುವಂಥ ವಸ್ತುಗಳ ಮೇಲೆ ಅಪಾರವಾದಂಥ ಬೆಲೆಗಳನ್ನು ಏರಿಸಿ ಜನಸಾಮಾನ್ಯರು ಇವತ್ತು ಬದುಕೋದಕ್ಕೆ ನೆಮ್ಮದಿಯಾಗಿ ಬಿಡದೆ ಕಾಂಗ್ರೆಸ್ ಸರ್ಕಾರ ದೌರ್ಜನ್ಯ ದುರಾಡಳಿತವನ್ನು ಈ ರಾಜ್ಯದಲ್ಲಿ ಮಾಡ್ತಾ ಇದೆ. ಅದನ್ನು ವಿರೋಧಿಸಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರಣ್ಣವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆ ಪ್ರಾರಂಭ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಬರುವ 27ನೇ ತಾರೀಕು ಭಾನುವಾರ ಸುಮಾರು ಒಂದು 10,000 ಜನ ಸೇರಿ ಜನಾಕ್ರೋಶ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯ ಕೇಂದ್ರಾಡಳಿತ ವ್ಯಾಪ್ತಿಯಲ್ಲಿ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ಮ KGF ನಗರ ಮತ್ತು ಗ್ರಾಮಾಂತರ ಮಂಡಲದ ಇಬ್ಬರೂ ಅಧ್ಯಕ್ಷಗಳು ಮತ್ತು ನಮ್ಮ ಮುಖಂಡರುಗಳು ಪದಾಧಿಕಾರಿಗಳು ಸೇರಿ ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ಮಾಡಿದ್ದೇವೆ. ಈ ಪೂರ್ವಭಾವಿ ಸಭೆಯಲ್ಲಿ ಎಲ್ಲರೂ ಒಕ್ಕಲಿನಿಂದ ಎಲ್ಲರೂ ಹುಮ್ಮಸ್ಸಿನಿಂದ ಉತ್ಸಾಹದಿಂದ ನಮ್ಮ ತಾಲೂಕಿಂದನೇ ಸುಮಾರು 1,000 ಜನಕ್ಕಿಂತ ಹೆಚ್ಚಾಗಿ ಹೋಗ್ಬೇಕಂತೇಳಿ 20 ಬಸ್ಸುಗಳ ಸಂಖ್ಯೆಯನ್ನು ಕೊಟ್ಟಿರ್ತಕ್ಕಂಥದ್ದು ನೀವು ನೋಡಿದ್ದೀರಿ. ಇದರ ಉದ್ದೇಶ, ಇವರ ಆಸೆ ಮತ್ತು ಹುಮ್ಮಸ್ಸು ನೋಡ್ತಾ ಇದ್ದರೆ ಜನಸಾಮಾನ್ಯರಲ್ಲಿ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಬಂದಿದೆ ಅಂತೇಳಿ ಕಾಣ್ತಾ ಇದೆ. ಜನಾಕ್ರೋಶ ಅಂತ ಹೇಳಿದರೆ ಇದು ಜನರ ಮನಸ್ಸಲ್ಲಿರ್ತಕ್ಕಂಥ ಆಕ್ರೋಶದ ಭಾವನೆಗಳನ್ನು ಅರ್ಥ ಮಾಡಿಕೊಂಡು BJP ಇವತ್ತು ಈ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡಿದೆ. ಇದು ಒಂದೇ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಯಾವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಜನಸಾಮಾನ್ಯರ ವಿರುದ್ಧ ಆಡಳಿತ ಮಾಡ್ತದೋ ಅವಾಗೆಲ್ಲವೂ ಕೂಡ ನಾವು ಜನಸಾಮಾನ್ಯರ ಪರವಾಗಿ ಹೋರಾಟಗಳನ್ನು ತೆಗೆದುಕೊಂಡು ಅವರ ಪರವಾಗಿ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಅದೇ ಹಿನ್ನೆಲೆಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಮತ್ತು ಬರುವ 27ನೇ ತಾರೀಕು ಕೂಡ ಜನಾಕ್ರೋಶ ಯಾತ್ರೆ ಭಾಳ ಯಶಸ್ವಿಯಾಗಿ ಕೋಲಾರ ಜಿಲ್ಲೆಯಲ್ಲಿ ಆಗ್ತದೆ. ನಮ್ಮ ಕ್ಷೇತ್ರದಲ್ಲಿ ಅತ್ಯಧಿಕ ಜನ ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಸ್ವಾಮಿಯವರು ಹಿರಿಯರಿದ್ದಾರೆ, ನಮಗಿಂತ ಮುಂಚೆ ಶಾಸಕರಾಗಿದ್ದವರು. ನಾನು ಆ ಬಗ್ಗೆ ನಾರಾಯಣ ಸ್ವಾಮಿಯವರು ನಾನು ಕಾಂಗ್ರೆಸ್ಗೆ ಹೋಗ್ತೇನೆ ಅಂತ ನನ್ನ ಹತ್ರನೂ ಚರ್ಚೆ ಮಾಡಲಿಲ್ಲ, ಇಲ್ಲ ನನಗೂ ಏನು ಗೊತ್ತಿಲ್ಲ, ನಾನು ಅವ್ರ ಹತ್ರ ಏನು ಮಾತಾಡಿಲ್ಲ. ಈಗ ನಿಮ್ಮಂಥವ್ರು ಏನೋ ಮಾತಾಡ್ತಾ ಇರೋದು ಕಿವಿ ಬಿದ್ದಿದೆ, ಬಟ್ ಕಿವಿ ಬಿದ್ದಿದ್ದೆಲ್ಲ ಸತ್ಯ ಅಂತ ನಾವು ನಂಬಾರ್ದಲ್ಲ. ಒಬ್ಬ ಹಿರಿಯ ನಾಯಕರ ಬಗ್ಗೆ ವಿರೋಧ ರೀತಿ ನಾರಾಯಣ ಸ್ವಾಮಿ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಾದ್ಮೇಲೆ ಮತ್ತೊಂದು ಸರಿ ನಿಮ್ಮ ಮುಂದೆ ಮಾತಾಡ್ತೀವಿ. ಒಟ್ಟುಗಳೆಲ್ಲ ಒಟ್ಟಾರೆ KGF ಕ್ಷೇತ್ರದಲ್ಲಿ ಅಭಿವೃದ್ಧಿ ಶೂನ್ಯ, ಇಡೀ ರಾಜ್ಯದಲ್ಲೂ ಅಭಿವೃದ್ಧಿ ಶೂನ್ಯ ಅನ್ನುವಂಥದ್ದು ಜನರ ಮಾತಾಗಿದೆ. ಜನಸಾಮಾನ್ಯರು ಯಾಕಪ್ಪ ಕಾಂಗ್ರೆಸ್ ವೋಟ್ ಹಾಕ್ತಿದ್ವಿ, ಯಾವಾಗ BJP ಅಧಿಕಾರಕ್ಕೆ ಬರ್ತದೆ, ಎಲೆಕ್ಷನ್ ಯಾವಾಗ ಬರ್ತದೆ ಅಂತ ಕಾಯ್ತಾ ಇದ್ದಾರೆ. ಅದು KGF ಇಂದ ಹಿಡ್ಕೊಂಡು ಇಡೀ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಆ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ನೀವು ಕಾದು ನೋಡಿ ಮುಂದೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಕಾಂಗ್ರೆಸ್ ಸರ್ಕಾರ ಜಿಡ್ಡು ಕಟ್ಟಿಬಿಟ್ಟಿದೆ. ಅವ್ರಿಗೆ ಯಾವ ರೀತಿ ಅಕ್ರಮಗಳು ಮಾಡಬೇಕು, ಹಗರಣಗಳು ಮಾಡಬೇಕು ಅಂತೇಳಿ ದಿನನಿತ್ಯ ರಾತ್ರಿ ಎಲ್ಲ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಅದು ಇಲ್ಲಿಂದ ರಾಜ್ಯದವರೆಗೂ ನಡೀತಾನೆ ಇದೆ. ಹೋರಾಟ ಮಾಡಬೇಕಂತದ್ದು ಎಲ್ಲರದ್ದು ಪ್ರಶ್ನೆ ಇದೆ. ನಾವು ಕೂಡ ಹೋರಾಟವನ್ನು ರೂಪಿಸ್ತೀವಿ. ರಾಜ್ಯ ಮಟ್ಟದ ಹೋರಾಟಗಳು ನಮ್ಮ ಮುಂದೆ ಇರುತ್ತೆ, ಇದನ್ನು ಮುಗಿಸಿ ನಮ್ಮ ಸ್ಥಳೀಯವಾಗಿ ಕೂಡ ಹೋರಾಟಗಳನ್ನು ಪ್ರಾರಂಭ ಮಾಡ್ತೇವೆ. ಇದು ರಾಷ್ಟ್ರೀಯ ಪಕ್ಷ, ಭಾಳ ದೊಡ್ಡ ಪಕ್ಷ ಮತ್ತು ಜಗತ್ತಲ್ಲೇ ಅತಿ ಹೆಚ್ಚು ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಪಕ್ಷ. ಚುನಾವಣೆಗಳು ಯಾವಾಗ ಬರ್ತದೆ ಅಂತೇಳಿ ಆವಾಗ ನಾವು ತಯಾರೇನು ಆಗೋದಿಲ್ಲ. ಚುನಾವಣೆ ಯಾವಾಗಲೂ ಅದೊಂದು ಪ್ರಕ್ರಿಯೆ. ರಾತ್ರಿ ಆಗಲೂ ಹೇಗಾಗತ್ತೋ ಚುನಾವಣೆಗಳು ಹಾಗೆ ಬರುತ್ತೆ ಹೋಗುತ್ತೆ. ಬಂದಾಗ ಚುನಾವಣೆ ಎದುರಿಸೋದಕ್ಕೆ ನಮ್ಮ ಕಾರ್ಯಕರ್ತರು ನಾವೆಲ್ಲ ರೆಡಿ ಇದ್ದೀವಿ. ಸರಿ, ಈಗ ಎಲ್ಲನೇ ನೀನೇಳಿ ಯಾರು ಬೈದಿಲ್ಲ, ಅದು ಒಂದೇ ಅವೆಲ್ಲ ಒಂದೇ ಅಂತ ಅರ್ಥ ಇಲ್ಲ. ಅವ್ರ್ಯಾರು ನನ್ನ ಬೈದಿಲ್ಲ, ಮತ್ತೆ ಗುಂಪುಗಳಲ್ಲಿ ಬಂತು. ಪಕ್ಷ ಅವ್ರದ್ದು, ಪಕ್ಷ ನಮ್ಮದು, ನಾವೆಲ್ಲರೂ ಒಂದು, ಎಲ್ಲರಿಗೂ ಹಕ್ಕಿದೆ. ಆಹ್ವಾನ ಪ್ರಶ್ನೆ ಇಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಮದುವೆ ಮಾಡಬೇಕು ಮಾಡಿಬಿಟ್ಟೆ, ನನ್ನ ಮೊಮ್ಮಗನಿಗೆ 11 ವರ್ಷ, ಇನ್ನು 10 ವರ್ಷ ಕಾಯ್ತು ಆಹ್ವಾನ ಪತ್ರಿಕೆ ಕೊಡ್ತೇನೆ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.